ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಇವತ್ತಿನ ಸಂಡೇ ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆ ಬರ್ಡ್ಸ್ ಫ್ಲೈಯಿಂಗ್ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಭಾಳ ಗಾಳಿ ಇದೆ ಇವತ್ತು. ಅದರಲ್ಲಿ ಬರ್ಡ್ಸ್ ಎಕ್ಸ್ಪ್ರೆಸ್ ಫ್ಲೈಯಿಂಗ್ ಅನ್ಬೋದು. ಒಂದು ರೀತಿಯಲ್ಲಿ ನೋಡೋಕ್ಕೆ ಮಜಾ ಬರುತ್ತೆ. ಯಾಕಂದರೆ ಆಗಲೇ ಭಾಳ ಹೊತ್ತಾಯ್ತು ಬರ್ಡ್ಸ್ನ ನಾನು ಬಿಟ್ಟು ಇಲ್ಲಿ ಈ ಥರ ಕಟ್ಗೆಟ್ಕೊಂಡು ನಿಂತ್ಕೊಂಡಿದ್ದೀನಿ. ಇಳಿಬಾರ್ದು ಬರ್ಡ್ ಜಲ್ದಿ ಅಂತ. ಏನೋ ಗಾಳಿ ಜಾಸ್ತಿ ಇರೋದ್ರಿಂದ 10-15 ನಿಮಿಷನೇ ಅಷ್ಟೇ ಆಡ್ತಾ ಇದ್ದಾವೆ ಬರ್ಡ್. ಆಮೇಲೆ ಇಲ್ಲಿ ಬಂದು ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ ಬರ್ತಾ ಇದ್ವು. ಇವತ್ತು ಹಂಗೆ 15 ನಿಮಿಷ ಮೇಲೆ ಆಗಿದೆ, ಆದ್ರೂ ಕೂಡ ಆಡ್ತಾ ಇದ್ದಾವೆ. ಏನಂದ್ರೆ ಗಾಳಿಗೆ ಎಕಡೆ ಹೋಗ್ತೇವೆ ಎಕಡೆ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿ ನನ್ನ ವಾಯ್ಸ್ ಕೂಡ ನಿಮಗೆ ಸರಿಯಾಗಿ ಕೇಳಿಸದೇ ಇರ್ಬೋದು. ಈ ಗಾಳಿದು ಪ್ರಭಾವ ಹಿಂಗಿದೆ. ಆಷಾಢ ಗಾಳಿಯಲ್ಲಿ ಬರ್ಡ್ಸ್ನ ಆರ್ಸೋದು ಒಂದು ಚಾಲೆಂಜಿಂಗ್. ಈ ಕಡೆ ಅಂತೂ ರೆಕ್ಕೆ ಹೊಡೆದೇ ಬೇಡ, ಅಷ್ಟು ಸ್ಪೀಡಾಗಿ ಹೋಗ್ಬಿಡ್ತವೆ. ಅಪೋಸಿಟ್ ಬರೋ ಟೈಮಲ್ಲಿ ಮಾತ್ರ ಸ್ವಲ್ಪ ಫೋರ್ಸ್ ಹಾಕಿ ಅವು ರೆಕ್ಕೆ ಹೊಡಿಬೇಕಾಗ್ತದೆ. ಸ್ವಲ್ಪತ್ತಿಗೆ ಭಾಳ ಚೆನ್ನಾಗಿ ಹೋಗಿದ್ವು, ಮೇಲೆ ಆಡ್ತಾ ಇದ್ವು. ಈಗ ಮತ್ತೆ ಕೆಳಗೆ ಬಂದ್ಬಿಟ್ಟವೆ ಬಟ್ ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋದು ಕೂಡ ಭಾಳ ಕಷ್ಟ ಆಗಿದೆ. ಹೋಗಿದೆ ಗಾಳಿ. ಇಲ್ಲಿ ಮರಗಳದ್ದು ಮೂಮೆಂಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಜೋರಿದೆ ಗಾಳಿ ಅನ್ನೋದು. ನನಗೆ ತೂಗುತ್ತೆ ಹಂಗಿದೆ ಗಾಳಿ. ಹೋಪ್ ಮಾತ್ರ ಕಳ್ಕೊಂಬೇಡಿ. ಬರ್ಡ್ಸ್ ಈ ರೀತಿ ಆಡ್ತಾನೆ ಇರಬೇಕು. ಯಾವ ಸೀಸನ್ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ ಆಡ್ತಾ ಇದ್ರೇನೆ ಅವು ಫಾರ್ಮಲ್ಲಿ ಇರ್ತವೆ. ಹಂಗಾಗಿ ನೀವು ಕೂಡ ಬರ್ಡ್ಸ್ನ ಚೆನ್ನಾಗಿ ಆರಿಸಿ. ಗಾಳಿ ಇದೆ, ಹಂಗಿದೆ ಹಿಂಗಿದೆ, ಕಂಡೀಷನ್ ಚೆನ್ನಾಗಿಲ್ಲ ಅಂತ ನೀವು ಬರ್ಡ್ಸ್ ಆರ್ಸಲ್ಲಂಗೆ ಮನೇಲಿ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಆರಿಸಿ ಮತ್ತು ಈ ರೀತಿ ನೀವು ಒಳ್ಳೆ ಮಜಾ ತಗೋಬೋದು. ಏನಂದರೆ ಈ ಕ್ಲೈಮೇಟಲ್ಲಿ ಬರ್ಡ್ಸ್ ಆರೋದು ನೋಡಿದರೆ ಭಾಳ ಖುಷಿ ಆಗುತ್ತೆ. ಫೀಮೇಲ್ಸ್ನ ಬಿಟ್ಟಿದ್ದೀನಿ. ಈಗ ಹತ್ರ ಅರ್ಧ ಗಂಟೆ ಆಗ್ತಾ ಇದೆ. ನೆಕ್ಸ್ಟ್ ಮೇಲ್ಸ್ನ ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ಮೇಲ್ಸ್ ಬರ್ಡ್ಸ್ನ ರಿಲೀಸ್ ಮಾಡೋಣ. ಈಗಂತೂ ನೀವು ಫೀಮೇಲ್ಸ್ನ ರಿಲೀಸ್ನ ನೋಡಿದ್ರಲ್ಲ, ಆದಷ್ಟು ಜಲ್ದಿ ಇನ್ನೊಂದು ಅಪ್ಡೇಟಿಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.